ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಲೈಫ್ಸ್ ಗುಡ್ ಸ್ಕಾಲರ್ಶಿಪ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸೊ ಈ ಒಂದು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡೋದ್ರಿಂದ ಪ್ರತಿಯೊಬ್ಬರು ಕೂಡ 1,00,000 ತನಕ ಸ್ಕಾಲರ್ಶಿಪ್ ಅಮೌಂಟನ್ನು ಪಡಿಬೋದು. ಸೊ ಅದೇನೇನು ಕಂಡೀಷನ್ಸ್ ಇರುತ್ತೆ, ಇದನ್ನು ಹೇಗೆ ಅಪ್ಲೈ ಮಾಡಬೇಕು ಮತ್ತು ಯಾವ ಡಾಕ್ಯುಮೆಂಟ್ಸ್ಗಳನ್ನ ಅಪ್ಲೋಡ್ ಕೊಡಬೇಕು, ಏನೇನು ಪ್ರೊಸೀಜರ್ ಇರುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ಒಂದು ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸೊ ನೀವು ಯಾರಾದರೂ ನಮ್ಮ ಚಾನಲ್ನ ಮೊದಲ ಬಾರಿ ವಿಸಿಟ್ ಮಾಡಿದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬಾಜುಕಿನ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಲ್ ಅಂತ ಕೊಡಿ. ಮೊದಲಾಗಿ ಗೂಗಲ್ ಅಪ್ಲಿಕೇಶನ್ನಲ್ಲಿ ಹೋಗಿ ಲೈಫ್ಸ್ ಗುಡ್ ಸ್ಕಾಲರ್ಶಿಪ್ ಅಂತೇಳಿ ಸರ್ಚ್ ಮಾಡ್ಕೋಬೇಕು. ಲೈಫ್ಸ್ ಗುಡ್ ಸ್ಕಾಲರ್ಶಿಪ್ ಅಂತೇಳಿ ಸರ್ಚ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಬಡ್ಡಿ ಫಾರ್ ಸ್ಟಡಿ ವೆಬ್ಸೈಟ್ನಲ್ಲಿ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಸೊ ಈ ಒಂದು ಸ್ಕಾಲರ್ಶಿಪ್ಪನ್ನು ಹಾಕೋದ್ರಿಂದ ನಿಮಗೆ 1,00,000 ತನಕ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ. ಸೊ ಇಲ್ಲಿ ಏನೇನೋ ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಎಲ್ಲದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗಳಿಗೆ ಶೇರ್ ಮಾಡಿ. ಎಕನಾಮಿಕಲಿ ವೀಕ್ ಇರುವಂಥ ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ಕೋಬೋದು, ಲೈಫ್ಸ್ ಗುಡ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ 2024 ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನೀವು ಈ ಒಂದು ಸ್ಕಾಲರ್ಶಿಪ್ಗೆ ಡಿಗ್ರಿ ಮತ್ತು PG ಓದ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಮಾತ್ರ ಅಪ್ಲೈ ಮಾಡ್ಬೋದು. ಸೊ PG ಮತ್ತು ಡಿಗ್ರಿ ಮಾಡ್ತಿರುವ ಎಲ್ಲ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕ್ಬೋದು. ಸೊ ಪ್ರೊಫೆಷ್ನಲ್ ಕೋರ್ಸ್ ಮಾಡ್ತಿರುವ ವಿದ್ಯಾರ್ಥಿಗಳು ಕೂಡ ಅಪ್ಲಿಕೇಶನನ್ನು ಹಾಕ್ಬೋದು. PUC ಯಾರು ಮುಗಿಸಿರ್ತೀರಿ ಅಂಥ ಒಂದು ವಿದ್ಯಾರ್ಥಿಗಳು ಇದಕ್ಕೆ ಅಪ್ಲೈಯನ್ನು ಮಾಡ್ಬೋದು. ಯಾವುದೇ ಕೋರ್ಸನ್ನು ಮಾಡ್ತಿರಲಿ, ಹೈಯರ್ ಗ್ರ್ಯಾಜುಯೇಷನ್ ಇರಲಿ ಅಥವಾ ಅಂಡರ್ ಗ್ರ್ಯಾಜುಯೇಷನ್ ಇದ್ದರೂ ಕೂಡ ಎಲ್ಲ ರೀತಿಯಾದ ವಿದ್ಯಾರ್ಥಿಗಳು ಇದಕ್ಕೆ ಅಪ್ಲೈ ಮಾಡ್ಬೋದು. ಸೊ ಅವರು ಅಪ್ಲಿಕೇಶನ್ ಡೆಡ್ಲೈನ್ ಕೊಟ್ಟಿದ್ದಾರೆ 27 ಆಗಸ್ಟ್ ಅಂತೇಳಿ, ಬಟ್ ಅದು ಇನ್ನೂ ಎಕ್ಸ್ಟೆಂಡ್ ಆಗ್ಬೋದು. ಡೆಡ್ಲೈನ್ ಅಂತ ಕೊಟ್ಟಿದ್ದಾರೆ ನೋಡಿ, ಆ ಡೆಡ್ಲೈನ್ ನೋಡಿಕೊಂಡು ನೀವು ಅಪ್ಲೈ ಮಾಡಬೇಕಾಗುತ್ತೆ. ಸೊ 27 ಆಗಸ್ಟ್ ತನಕ ನೀವು ಅಪ್ಲೈ ಮಾಡ್ಬೋದು. ಮತ್ತೇನಾದರೂ ಎಕ್ಸ್ಟೆಂಡ್ ಆದರೆ ಸೊ ಇಲ್ಲಿ ಡೇಟ್ ನೀವು ನೋಡಿಕೊಂಡು ಅಪ್ಲಿಕೇಶನ್ ಹಾಕ್ಬೋದು. ಸೊ ಇದಕ್ಕೆ ಏನೇನು ಕಂಡೀಷನ್ಸ್ ಇರುತ್ತೆ ಅಂತ ಹೇಳೋದಾದರೆ, UG ಅಂದರೆ ಅಂಡರ್ ಗ್ರ್ಯಾಜುಯೇಷನ್ ಕೋರ್ಸಸನ್ನು ಮಾಡ್ತಿರೋರು 50,000 ಮಿನಿಮಮ್ ಆಗಿ 50,000 ಸ್ಕಾಲರ್ಶಿಪ್ ಅಮೌಂಟನ್ನು ಪಡ್ಕೋಬೋದು. PG ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳು 1,00,000 ತನಕ ಸ್ಕಾಲರ್ಶಿಪ್ ಅಮೌಂಟ್ ಪಡ್ಕೋಬೋದು. ಇದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂದರೆ, ಪ್ರೀವಿಯಸ್ ಇಯರ್ ಮಾರ್ಕ್ಶೀಟ್ ಯಾವುದೇ ಆಗಿರ್ಬೋದು. ನೀವು ಡಿಗ್ರಿ ಫಸ್ಟ್ ಇಯರ್ ಇದ್ದವರು ಅಪ್ಲೈ ಮಾಡ್ತಿದ್ರೆ 12ನೇ ತರಗತಿಯ ಮಾರ್ಕ್ಶೀಟ್ ಬೇಕಾಗುತ್ತೆ. ಅಥವಾ ನೀವು ಡಿಗ್ರಿ ಸೆಕೆಂಡ್ ಇಯರ್ ಆರ್ ಥರ್ಡ್ ಇಯರ್ ಇದ್ದವರು ಅಪ್ಲೈ ಮಾಡ್ತಿದ್ರೆ ಸೊ ಅಂಥವರಿಗೆ ನಿಮ್ಮ ಒಂದು ಪ್ರೀವಿಯಸ್ ಇಯರ್ ಸಮ್ನ ಫಸ್ಟ್ ಸಮ್ ಮತ್ತು ಸೆಕೆಂಡ್ ಸಮ್ ಅಥವಾ ಥರ್ಡ್ ಸಮ್ ಮತ್ತು ಫೋರ್ತ್ ಸಮ್ ಇಂಥ ಒಂದು ಡಾಕ್ಯುಮೆಂಟ್ಸ್ಗಳು ಪ್ರೀವಿಯಸ್ ಇಯರ್ ಮಾರ್ಕ್ಸ್ ಕಾರ್ಡ್ಗಳನ್ನು ಕೊಡಬೇಕಾಗುತ್ತೆ. ಸೊ ಇದಾದ ತಕ್ಷಣ ನಿಮ್ಮ ಒಂದು ಫ್ಯಾಮಿಲಿ ಇನ್ಕಮ್ 8 ಲಕ್ಷಕ್ಕಿಂತ ಕಡಿಮೆ ಆಗಿರಬೇಕು. ಅಂಥವರು ಮಾತ್ರ ಇದಕ್ಕೆ ಅಪ್ಲಿಕೇಶನ್ ಹಾಕಿ. ಸೊ ಓವರಾಲ್ ನಿಮ್ಮ ಫ್ಯಾಮಿಲಿ ಇನ್ಕಮ್ 8 ಲಕ್ಷಕ್ಕಿಂತ ಕಮ್ಮಿ ಇರಬೇಕು. ಸೊ ಇದಕ್ಕೆ ಒಂದು ಗೋರ್ಮೆಂಟ್ ಇಶ್ಯೂ ಅಡ್ರೆಸ್ ಪ್ರೂಫ್ ಅಂತೇಳಿ ಕೊಡಬೇಕಾಗುತ್ತೆ. ಸೊ ಆಧಾರ್ ಕಾರ್ಡ್ ಒಂದನ್ನೇ ಕೊಡಿ ನಡೆಯುತ್ತೆ. ನಿಮ್ಮ ಫ್ಯಾಮಿಲಿ ಇನ್ಕಮ್ ಪ್ರೂಫ್ ಅಂತೇಳಿ ನೀವು ನಿಮ್ಮ ಕಾಸ್ಟ್ ಇನ್ಕಮನ್ನು ಅಪ್ಲೋಡ್ ಕೊಡ್ಬೋದು. ಇನ್ನು ಅದರ ಕೆಳಗಡೆ ಅಡ್ಮಿಷನ್ ಪ್ರೂಫ್ ಅಂತೇಳಿ ಕಾಲೇಜ್ ID ಕೊಡ್ಬೋದು, ಅಥವಾ ಆ ವರ್ಷದ ನೀವು ಅಡ್ಮಿಷನ್ ಮಾಡಿರುವ ಫೀ ರಸೀಟಿಯನ್ನು ಕೊಡ್ಬೋದು. ಸೊ ಅದರ ಕೆಳಗಡೆ ಬಾನಿಫೈಡ್ ಸರ್ಟಿಫಿಕೇಟ್ ಫ್ರಮ್ ಇನ್ಸ್ಟಿಟ್ಯೂಟ್, ಕಾಲೇಜ್ನಲ್ಲಿ ಬಾನಿಫೈಡ್ ಸರ್ಟಿಫಿಕೇಟನ್ನು ತೆಗೆಸ್ಕೊಂಡು ಅದಕ್ಕೆ ಅಪ್ಲೋಡ್ ಕೊಡಬೇಕಾಗುತ್ತೆ. ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ನಿಮ್ದು ಯಾವುದೇ ಬ್ಯಾಂಕ್ ಇರಲಿ, IFSC ಕೋಡ್ ಮತ್ತು ಬ್ಯಾಂಕ್ ಅಕೌಂಟ್ ನಂಬರ್ ಇದ್ದರೆ ಅಂಥ ಎಲ್ಲ ಬ್ಯಾಂಕ್ ಅಕೌಂಟ್ಗಳು ನಡೆಯುತ್ತೆ. ಸೊ ಇದೇ ಬ್ಯಾಂಕ್ ಬೇಕು ಅದೇ ಬ್ಯಾಂಕ್ ಬೇಕು ಅಂತ ಏನಿಲ್ಲ. ಕೊನೆಯದಾಗಿ ನಿಮ್ಮ ಒಂದು ಫೋಟೋಗ್ರಾಫಿಯನ್ನು ಅಪ್ಲೋಡ್ ಕೊಡಬೇಕು. ಸೊ ಇದನ್ನು ಮೊಬೈಲ್ನಲ್ಲೇ ಅಪ್ಲಿಕೇಶನ್ ಹಾಕ್ಬೋದು ನೀವು. ಸೊ ಅದರ ಡೀಟೇಲ್ಸ್ ಕೂಡ ನಾನು ಕೊಡ್ತೀನಿ. ಇಲ್ಲಿ ಅಪ್ಲೈ ನೌ ಅಂತ ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವೇನಾದರೂ ಈ ವೆಬ್ಸೈಟನ್ನು ಮೊದಲ ಬಾರಿ ಯೂಸ್ ಮಾಡ್ತಿದ್ರೆ ಸೊ ಅಂಥವರು ಇದಕ್ಕೆ ಮೊದಲಿಗೆ ರಿಜಿಸ್ಟರ್ ಆಗಬೇಕು. ನೀವೇನಾದರೂ ಈ ಒಂದು ವೆಬ್ಸೈಟ್ಗೆ ಮೊದಲೇ ರಿಜಿಸ್ಟರ್ ಆಗಿದ್ದರೆ ಇಲ್ಲಿ ಲಾಗಿನ್ ಅಂತ ಕೊಡಬೇಕು. ಸೊ ರಿಜಿಸ್ಟರ್ ಆಗೋಕ್ಕೆ ಫಸ್ಟ್ ನೇಮು, ಲಾಸ್ಟ್ ನೇಮು, ಇಮೇಲ್ ID, ಮೊಬೈಲ್ ನಂಬರ್, ಪಾಸ್ವರ್ಡ್, ಕನ್ಫರ್ಮ್ ಪಾಸ್ವರ್ಡ್ ಹಾಕಿ ಸೈನಪ್ ಆಗಬೇಕು. ಸೈನಪ್ ಆಗಿ ಸೈನಪ್ ಆದ ತಕ್ಷಣ ನಿಮಗೆ ಲಾಗಿನ್ ಪೇಜ್ ಕೇಳುತ್ತೆ. ನಿಮಗೆ ಒಂದು ಲಾಗಿನ್ ಆದ ತಕ್ಷಣ ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇದರಲ್ಲಿ ನೀವು ಸ್ಕ್ರೋಲ್ ಮಾಡ್ಕೋಬೇಕು. ಇಲ್ಲಿ ಸ್ಕಾಲರ್ಶಿಪ್ಗಳು ತೋರಿಸ್ತಿದೆ ನೋಡಿ, ಸ್ಕ್ರೋಲ್ ಮಾಡಿಕೊಂಡ್ರೆ ಇಲ್ಲಿ ಲೈಫ್ಸ್ ಗುಡ್ ಸ್ಕಾಲರ್ಶಿಪ್ ಅಂತೇಳಿ ತೋರಿಸುತ್ತೆ. ಇಲ್ಲಿ ಯಾವ್ಯಾವ ಸ್ಕಾಲರ್ಶಿಪ್ ಕಾಣ್ತಿದ್ದಾವಲ್ಲ ಅವಕ್ಕೂ ಕೂಡ ನೀವು ಅಪ್ಲೈ ಮಾಡ್ಬೋದು. ಸೊ ಅದ್ರ ಎಲಿಜಿಬಿಲಿಟಿ ನೋಡಿ ನೀವು ಅಪ್ಲಿಕೇಶನನ್ನು ಹಾಕ್ಬೋದು, ಯಾವುದೇ ಸ್ಕಾಲರ್ಶಿಪ್ ಇರಲಿ. ಸೊ ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ HDFC ಸ್ಕಾಲರ್ಶಿಪ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ.
ಅದನ್ನು ಹಾಕೋದ್ರಿಂದ ನಿಮಗೆ ಕೂಡ 30,000 ರೂಪಾಯಿ ತನಕ ಸ್ಕಾಲರ್ಶಿಪ್ ಅಮೌಂಟನ್ನು ಪಡ್ಕೋಬೋದು. ಇಲ್ಲಿ ಸ್ಟಾರ್ಟ್ ಅಪ್ಲಿಕೇಶನ್ ಅಂತ ಕೊಡಬೇಕು. ಅಪ್ಲೈ ಹೊಡೆದಾದ ತಕ್ಷಣ ಸ್ಟಾರ್ಟ್ ಅಪ್ಲಿಕೇಶನ್ ಅಂತ ಕೊಟ್ಟಾದ ತಕ್ಷಣ ನಿಮಗೆ ಈಗ ಹೊಸ ರಿಜಿಸ್ಟ್ರೇಷನ್ ಆದವ್ರಿಗೆ ಆಧಾರ್ ವೆರಿಫಿಕೇಷನ್ ಅಂತ ಕೇಳುತ್ತೆ. ಸೊ ನೀವೇನು ಭಯಪಡುವ ಅವಶ್ಯಕತೆ ಇಲ್ಲ. ಇದು ಗೋರ್ಮೆಂಟ್ ಪ್ಲ್ಯಾಟ್ಫಾರ್ಮ್ ಆಗಿರೋದ್ರಿಂದ ಅದೇನು ಇಶ್ಯೂ ಆಗೋಲ್ಲ. ಸೊ ನೀವು ಆರಾಮಾಗಿ ಇದಕ್ಕೆ ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸನ್ನು ಕೊಡ್ಬೋದು. ಅಂತೇಳಿ ಕ್ಲಿಕ್ ಮಾಡ್ಕೊಂಡಾದ ತಕ್ಷಣ ನಿಮಗೆ ಸ್ಟಾರ್ಟ್ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡ್ಕೊತೀರಿ. ಅದಾದ ತಕ್ಷಣ ನಿಮಗೆ ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಮೊದಲನೇದಾಗಿ ನಿಮ್ಮ ಒಂದು ಸ್ಟೂಡೆಂಟ್ ಪರ್ಸ್ನಲ್ ಡೀಟೇಲ್ಸನ್ನು ಹಾಕಬೇಕು. ನಿಮ್ಮ ಒಂದು ನೇಮ್ ಆಗಿರ್ಬೋದು, ವಾಟ್ಸಪ್ ನಂಬರ್ ಆಗಿರ್ಬೋದು, ಮೊಬೈಲ್ ನಂಬರ್ ಆಗಿರ್ಬೋದು, ಇಮೇಲ್ ಐ ಡಿ, ಸೊ ಆಧಾರ್ ಕಾರ್ಡ್ ನಂಬರ್, ಫ್ಯಾಮಿಲಿ ಇನ್ಕಮ್ ಮತ್ತು ನಿಮ್ಮ ಸಿಬ್ಲಿಂಗ್ಸನ್ನು ಕೇಳಿರ್ತಾರೆ. ಸಿಬ್ಲಿಂಗ್ಸ್ ಅಂದರೆ ಒಡ ಹುಟ್ಟಿದವರು ಎಷ್ಟು ಜನ ಅದನ್ನು ಹಾಕಬೇಕು. ಅದಾದ ತಕ್ಷಣ ಪರ್ಮನೆಂಟ್ ಅಡ್ರೆಸ್ಸನ್ನು ಕೇಳಿರ್ತಾರೆ. ಇಷ್ಟು ಹಾಕಿ ಪರ್ಮನೆಂಟ್ ಅಡ್ರೆಸ್ನಲ್ಲಿ ನಿಮ್ಮ ಸ್ಟೇಟಾ, ಡಿಸ್ಟಿಕಾ, ತಾಲೂಕಾ, ನಿಮ್ಮ ಸ್ಟೇಟಾ, ಡಿಸ್ಟಿಕಾ ಮತ್ತು ನಿಮ್ಮ ಒಂದು ಸಿಟಿ ಅಥವಾ ಟೌನ್ ಆರ್ ವಿಲೇಜನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸಿಟಿ, ಟೌನ್, ವಿಲೇಜ್ ಅನ್ನೋ ಆಪ್ಷನಲ್ಲಿ ನೀವು ತಾಲೂಕು ಹಾಕೊಂಡ್ರೂ ನಡೆಯುತ್ತೆ. ಸೊ ಪಿನ್ ಕೋಡನ್ನು ಹಾಕಬೇಕು. ಪಿನ್ ಕೋಡನ್ನು ಹಾಕಿ ಸೇವ್ ಆ್ಯಂಡ್ ಕಂಟಿನ್ಯೂ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಪರ್ಸ್ನಲ್ ಡೀಟೇಲ್ಸ್ ಎಲ್ಲ ಹಾಕಿದಾದ ತಕ್ಷಣ ನಿಮ್ಗೆ ಏನಾದರೂ ಇದರಲ್ಲಿ ತಿಳಿಲಿಲ್ಲ ಅಂದರೆ ಸೊ ಕಮೆಂಟ್ ಮಾಡಿ. ಸೊ ಅದಕ್ಕೆ ನಾನು ಖಂಡಿತವಾಗಿ ರಿಪ್ಲೈ ಕೊಡ್ತೀನಿ. ಆ್ಯಂಡ್ ಕಂಟಿನ್ಯೂ ಅನ್ನು ಕೊಟ್ಟಾದ ತಕ್ಷಣ ನಿಮಗೆ ಈ ರೀತಿಯಾಗಿ ಕಂಪ್ಲೀಟೆಡ್ ಅಂತೇಳಿ ಗ್ರೀನ್ ಮಾರ್ಕ್ ಬರಬೇಕು. ಸೊ ಇದಾದ ತಕ್ಷಣ ಇಲ್ಲಿ ಕೆಳಗಡೆ ಎಜುಕೇಷನ್ ಡೀಟೇಲ್ಸಲ್ಲಿ ನಿಮ್ಮ ಒಂದು ಪ್ರಿವಿಯಸ್ ಇಯರ್ ಮತ್ತು ಪ್ರೆಸೆಂಟ್ ಇಯರ್ದು ಡೀಟೇಲ್ಸನ್ನು ಕೊಡಬೇಕಾಗುತ್ತೆ. ಪ್ರಿವಿಯಸ್ ಇಯರ್ನಲ್ಲಿ ಕ್ಲಾಸ್ ಆಗಿರ್ಬೋದು, ಬೋರ್ಡ್ ಆಗಿರ್ಬೋದು, ಸ್ಟೇಟ್, ಡಿಸ್ಟಿಕ್, ನಿಮ್ಮ ಒಂದು ಇನ್ಸ್ಟಿಟ್ಯೂಟ್ ನೇಮನ್ನು ಹಾಕಬೇಕು, ಯಾವ ವರ್ಷ ಪಾಸ್ ಆದರೆ ಅನ್ನೋದು ಹಾಕಬೇಕು, ನಿಮ್ಮ ಒಂದು ಮಾರ್ಕ್ಸನ್ನು ಹಾಕಬೇಕು. ಇದಾದ ತಕ್ಷಣ ಇದಕ್ಕೆ ಒಂದನೇದಕ್ಕೆ ಸೇವ್ ಅಂತ ಕೊಡಬೇಕು. ಸೇವ್ ಅಂತ ಕೊಟ್ಟ ತಕ್ಷಣ ಸೊ ಇಲ್ಲಿ ಗ್ರ್ಯಾಜುಯೇಷನ್ ಅಂತ ಬರುತ್ತೆ. ಗ್ರ್ಯಾಜುಯೇಷನ್ ಆಪ್ಷನ್ನಲ್ಲಿ ಕ್ಲಾಸ್ ಹಾಕಬೇಕು, ಡಿಗ್ರಿ ಯಾವ ಕೋರ್ಸನ್ನು ಮಾಡ್ತಿದ್ರಿ ಅದನ್ನು ಹಾಕಬೇಕು, ಕರೆಂಟ್ ಇಯರ್, ಕರೆಂಟ್ ಸೆಮ್, ಕೋರ್ಸ್ ಡ್ಯೂರೇಷನ್ ಅಂತ ಕೇಳಿರ್ತಾರೆ. ನಿಮ್ಮ ಒಂದು ಯಾವ ಕೋರ್ಸನ್ನು ಮಾಡ್ತಿರ್ತೀರಿ ಆ ಒಂದು ಕೋರ್ಸ್ ಮುಗಿಲಿಕ್ಕೆ 8 ವರ್ಷ ಬೇಕಾಗುತ್ತೆ, ಅದನ್ನು ಹಾಕಬೇಕಾಗುತ್ತೆ. ಸೊ ಕರೆಂಟ್ ಅಕಾಡೆಮಿಕ್ ಇಯರ್ ಕೇಳಿರ್ತಾರೆ, ಕರೆಂಟ್ ಅಕಾಡೆಮಿಕ್ ಸಮ್ ಕೇಳಿರ್ತಾರೆ ಮತ್ತು ಡಿಸ್ಟಿಕ್ಕು, ಇನ್ಸ್ಟಿಟ್ಯೂಟ್ ನೇಮ್. ನಿಮ್ಗೆ ಏನಾದರೂ ಇಲ್ಲಿ ಇನ್ಸ್ಟಿಟ್ಯೂಟ್ ನೇಮ್ಸ್ ಬರಲಿಲ್ಲ ಅಂದರೆ ಕೆಳಗಡೆ ಯೂನಿವರ್ಸಿಟಿ ನೇಮನ್ನು ಟೈಪ್ ಮಾಡಬೇಕು. ಅದ್ರ ಕೆಳಗಡೆ ಟೋಟಲ್ ಆ್ಯನ್ಯುವಲ್ ಫೀ ಎಷ್ಟಿರುತ್ತೆ ಅದನ್ನು ಹಾಕಬೇಕು. ಇನ್ಕ್ಲೂಡಿಂಗ್ ಅಥವಾ ನಿಮ್ದು ಏನಾದರೂ ಟ್ಯೂಷನ್ ಫೀ, ಹಾಸ್ಟೆಲ್ ಫೀಸ್ ಇದ್ದರೆ ಅದನ್ನ ಎಕ್ಸ್ಪೆನ್ಸಸ್ ಅಂತ ಕೊಟ್ಟಿದ್ದಾರೆ ನೋಡಿ ಅದರಲ್ಲಿ ಹಾಕಿ. ಸೊ ಮೋಡ್ ಆಫ್ ಕೋರ್ಸ್ ಅಂತ ಕೇಳ್ತಾರೆ, ಫುಲ್ ಟೈಮ್ ಹಾಕಿ. ಕೋರ್ಸ್ ಪಾಸಿಂಗ್ ಇಯರ್ ಅಂತ ಕೇಳುತ್ತೆ, ಈ ವರ್ಷ ನಿಮ್ಮದು ಕೋರ್ಸ್ ಯಾವಾಗ ಮುಗಿಯುತ್ತೆ ಅದನ್ನು ಹಾಕಿ. ಸ್ಟ್ರೀಮ್ ಆಫ್ ಕೋರ್ಸ್ ಸ್ಪೆಸಿಫಿಕೇಷನ್ ಅಂತ ಕೇಳಿರ್ತಾರೆ, ನಿಮ್ಮ ಒಂದು ಸ್ಟ್ರೀಮನ್ನು ಹಾಕಬೇಕು. ಮ್ಯಾಥ್ಸ್, ಕೆಮಿಸ್ಟ್ರಿ ಅಥವಾ ನಿಮ್ದು ಏನಾದರೂ ಈ ರೀತಿಯಾಗಿ ನಿಮ್ಮ ಒಂದು ಸಬ್ಜೆಕ್ಟ್ಗಳನ್ನು ಅಲ್ಲಿ ಕೊಡಬೇಕಾಗತ್ತೆ. ಸೊ ಇದಾದ ತಕ್ಷಣ ನಿಮಗೆ ಫ್ಯಾಮಿಲಿ ಮೆಂಬರ್ಸನ್ನು ಕೇಳಿರ್ತಾರೆ. ಸೊ ಆ ಒಂದು ಫ್ಯಾಮಿಲಿ ಮೆಂಬರ್ಸ್ ಆಪ್ಷನ್ನಲ್ಲಿ ನೀವು ಫಾದರ್ದು ಮತ್ತು ಮದರ್ದು ನೀವು ಡೀಟೇಲ್ಸನ್ನು ಕೊಡಬೇಕಾಗುತ್ತೆ. ಸೊ 2 ಕಾಲಮನ್ನು ಕೇಳ್ತಾರೆ, ಅಥವಾ ನೀವು ಹೊಸದಾಗಿ ಅಪ್ಲೈ ಮಾಡ್ತಿದ್ರಿ ಆ್ಯಡ್ ಫ್ಯಾಮಿಲಿ ಅಂತ ಕೇಳ್ತಾರೆ. ಈ ರೀತಿಯಾಗಿ ಪ್ಲಸ್ ಐಕನ್ ಕೊಟ್ಟಿರ್ತಾರೆ. ಸೊ ಅದರಲ್ಲಿ ಹೋಗಿ ನೀವು ಮೊದಲೇದಾಗಿ ನಿಮ್ಮ ಫಾದರ್ನ ಚೂಸ್ ಮಾಡ್ಕೊಳ್ಳಿ, ಎರಡನೇದಾಗಿ ನಿಮ್ಮ ಮದರ್ನ ಚೂಸ್ ಮಾಡಿಕೊಂಡು ಅವರ ಹೆಸರು, ಇನ್ಕಮ್ಮು, ಮೊಬೈಲ್ ನಂಬರು, ಕೆಲಸ ಏನು ಮಾಡ್ತಾರೆ ಇಷ್ಟು ಕೊಡಬೇಕಾಗತ್ತೆ. ಮತ್ತು ಅದರಲ್ಲಿ ಇನ್ನೊಂದು ಆಪ್ಷನ್ ಕೇಳಿರ್ತಾರೆ ಎಷ್ಟನೇ ತರಗತಿ ತನಕ ಓದಿದ್ದಾರೆ ಅಂತೇಳಿ, ಅವನ್ನೆರಡು ಕೊಟ್ಟು ನೀವು ಇಬ್ಬರನ್ನು ಆ್ಯಡ್ ಮಾಡಬೇಕಾಗುತ್ತೆ, ಫ್ಯಾಮಿಲಿ ಮೆಂಬರ್ಸನ್ನು. ಇದನ್ನು ಆ್ಯಡ್ ಮಾಡಿಕೊಂಡು ಸೇವ್ ಕೊಡಬೇಕು. ಸೇವ್ ಕೊಟ್ಟಾದ ತಕ್ಷಣ ನಿಮಗೆ ನಿಮ್ಮ ಒಂದು ಡಾಕ್ಯುಮೆಂಟ್ ಆಪ್ಷನ್ ಓಪನ್ ಆಗುತ್ತೆ. ನೀವು ಎಜುಕೇಷನ್ ಡೀಟೇಲ್ಸ್ ಹಾಕೋವರೆಗೂ ಕೂಡ ಈ ಡಾಕ್ಯುಮೆಂಟ್ ಆಪ್ಷನ್ ಓಪನ್ ಆಗೋಲ್ಲ. ಸೊ ಎಜುಕೇಷನ್ ಟ್ಯಾಬ್ ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿದಾದಮೇಲೆ ಇಲ್ಲಿ ಡೀಟೇಲ್ಸ್ ಹಾಕಲಿಕ್ಕೆ ಅಪ್ಲೋಡ್ ಕೊಡಲಿಕ್ಕೆ ನಡೆಯುತ್ತೆ. ಸೊ ನೀವೇನು ಮಾಡಬೇಕಾಗಿಲ್ಲ, ಫೋಟೋ ಹೊಡ್ಕೊಂಡು ಅಪ್ಲೋಡ್ ಕೊಟ್ಟರೆ ಸಾಕು, ಅಥವಾ PDF ಮಾಡಿಕೊಂಡು ಕೂಡ ಅಪ್ಲೋಡ್ ಕೊಡ್ಬೋದು. ಸೊ ಫೋಟೋಗ್ರಾಫಿಯನ್ನು ಅಪ್ಲೋಡ್ ಕೊಡಿ. ಇಲ್ಲಿ ಬ್ರೌಸ್ ಆಪ್ಷನಲ್ಲಿ ಹೋಗಿ ನೀವು ನಿಮ್ಮ ಬ್ರೌಸರನ್ನು ಚೂಸ್ ಮಾಡಿಕೊಂಡು ಈ ಬ್ರೌಸರ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಮೀಡಿಯಾ ಫಿಕರ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಒಂದು ಫೋಟೋಸನ್ನು ತೋರಿಸುತ್ತೆ. ಅದರಲ್ಲಿ ಹೋಗಿ ನೀವು ಅಪ್ಲೋಡ್ ಕೊಡ್ಬೋದು. ಅಥವಾ ನಿಮ್ದು ಏನಾದರೂ ಫೈಲ್ 20 KB to 2 MB ಒಳಗೆ ನಿಮ್ದು ಏನಾದರೂ ಫೋಟೋ ಅಥವಾ ಯಾವುದೇ ಡಾಕ್ಯುಮೆಂಟ್ ಇರಲಿಲ್ಲ ಅಂದರೆ ಸೊ ಅದನ್ನು ಗೂಗಲ್ನಲ್ಲಿ ಹೋಗಿ ನೀವು ರೆಡ್ಯೂಸ್ ಫೋಟೋ ಅಂತ ಹೊಡೆದ್ರೆ ಅಲ್ಲಿ ಹೋಗಿ ರೆಡ್ಯೂಸ್ ಮಾಡಿಕೊಂಡು ಆನಂತರ ಅಪ್ಲೋಡ್ ಕೊಡಿ. ಸೊ ಆಧಾರ್ ಕಾರ್ಡನ್ನು 2 ಸೈಡನ್ನು ಅಪ್ಲೋಡ್ ಕೊಡಬೇಕಾಗುತ್ತೆ. ಬೆಟರ್ ಅಂದರೆ ಹೇಗಪ್ಪ ಅಂದರೆ ನೀವು ಆಧಾರ್ ಕಾರ್ಡನ್ನು ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಅದರ ಲಾಕ್ ಸಿಸ್ಟಮನ್ನು ತೆಗಿಸಿ ಆನಂತರ ಅಪ್ಲೋಡ್ ಕೊಡಬೇಕು. ಸೊ ನಾರ್ಮಲ್ PDF ಟೈಪ್ ಅದನ್ನು ಅಪ್ಲೋಡ್ ಕೊಡ್ಬೋದು.
ಸೊ ಪಿ ಸ್ಟ್ರಕ್ಚರ್ ಅಂತ ಕೇಳುತ್ತೆ, ಅಕಾಡೆಮಿಕ್ ಫೀ ಸ್ಟ್ರಕ್ಚರನ್ನು ಅಪ್ಲೋಡ್ ಕೊಡಬೇಕಾಗುತ್ತೆ. ನಿಮ್ಮ ಒಂದು ಪಿ ರೆಸಿಪ್ಟನ್ನು ಅಪ್ಲೋಡ್ ಕೊಡಿ. ಫ್ಯಾಮಿಲಿ ಇನ್ಕಮ್ ಪ್ರೂಫ್ ಅಂತೇಳಿ ಕಾಸ್ಟ್ ಇನ್ಕಮನ್ನು ಕೊಡ್ಬೋದು. ಕಾಲೇಜ್ ಫೀ ರೆಸಿಪ್ಟ್ ಮತ್ತೊಮ್ಮೆ ಕೊಡಬೇಕು. ಅದಾದ ತಕ್ಷಣ ಅಡ್ಮಿಷನ್ ಪ್ರೂಫ್ ಅಂತ ಕೇಳಿರುತ್ತೆ, ಐ ಡಿ ಕೊಡ್ಬೋದು. ನಿಮ್ಮ ಒಂದು ಕಾಲೇಜ್ ಐ ಡಿ ಕೂಡ ಕೊಡ್ಬೋದು. ಬಾನಿಫೈಡ್ ಸರ್ಟಿಫಿಕೇಟ್ ಲೆಟರ್ ಅಂತ ಕೇಳುತ್ತೆ, ಅದನ್ನು ಅಪ್ಲೋಡ್ ಕೊಡಿ. ಪ್ರಿವಿಯಸ್ ಇಯರ್ ಮಾರ್ಕ್ಶೀಟನ್ನು ಕೊಡಬೇಕು ಮತ್ತು 12ನೇ ತರಗತಿಯ ಒಂದು ಮಾರ್ಕ್ಶೀಟ್ ಕೊಡಬೇಕಾಗುತ್ತೆ. ಬ್ಯಾಂಕ್ ಪಾಸ್ಬುಕ್ಕನ್ನು ಅಪ್ಲೋಡ್ ಕೊಡ್ಬೋದು. ಅದ್ರ ಕೆಳಗಡೆ ಸೇವ್ ಅಂತ ಕೊಟ್ಟ ತಕ್ಷಣ ಅದ್ರ ಕೆಳಗಡೆ ಪ್ರಿಫರೆನ್ಸ್ ಅಂತ ಕೇಳಿರ್ತಾರೆ. ಸೊ ನಿಮ್ಮ ಮನೆಯವ್ರದ್ದು ಇಬ್ಬರದು ಪ್ರಿಫರೆನ್ಸ್ ಕೊಡಬೇಕಾಗುತ್ತೆ. ಬ್ರದರ್ದು ಮತ್ತು ನಿಮ್ಮ ಸಿಸ್ಟರ್ದು ಕೊಡ್ಬೋದು. ಅದರಲ್ಲಿ ಕೂಡ ಸೇಮ್ ಕೇಳಿರ್ತಾರೆ, ಮೊಬೈಲ್ ನಂಬರು, ಆಕ್ಯುಪೇಷನ್ ಏನು ಮಾಡ್ತಾರೆ ಮತ್ತು ಅವ್ರದ್ದು ಡೀಟೇಲ್ಸ್ ಕೇಳಿರ್ತಾರೆ. ಇಷ್ಟು ಕೊಡಿ. ಇಷ್ಟು ಕೊಟ್ಟಾದ ತಕ್ಷಣ ಇಬ್ಬರದು ಮಿನಿಮಮ್ ಆಗಿ ಇಬ್ಬರದು ಕೊಡಬೇಕು. ಸೊ ಕೊಟ್ಟು ಸೇವ್ ಆ್ಯಂಡ್ ಕಂಟಿನ್ಯೂ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಬ್ಯಾಂಕ್ ಡೀಟೇಲ್ಸನ್ನು ಕೊಡಬೇಕಾಗುತ್ತೆ. ಬ್ಯಾಂಕ್ ಡೀಟೇಲ್ಸಲ್ಲಿ ನಿಮ್ಮ ಒಂದು ಅಕೌಂಟ್ ಹೋಲ್ಡರ್ ನೇಮ್ ಹಾಕಬೇಕು ಮತ್ತು ಬ್ಯಾಂಕ್ ನಂಬರ್ ಹಾಕಬೇಕು. ಬ್ಯಾಂಕ್ ಅಕೌಂಟ್ ನಂಬರ್, IFSC ಕೋಡ್ ಹಾಕಿದರೆ ಬ್ಯಾಂಕ್ ನೇಮ್ ಮತ್ತು ಬ್ರ್ಯಾಂಚ್ ನೇಮನ್ನು ತಾನೇ ತೊಗೊಳುತ್ತೆ. ಸೇವ್ ಅಂತ ಕೊಟ್ಟರೆ ನಿಮಗೆ ಈ ರೀತಿಯಾಗಿ ಬ್ಯಾಂಕ್ ಆಪ್ಷನ್ ತೋರಿಸುತ್ತೆ. ಇಲ್ಲಿ ಸೇವ್ ಕೊಡಬೇಕು. ಸೇವ್ ಕೊಟ್ಟಾದ ತಕ್ಷಣ ನಿಮಗೆ ಮುಂದಿನ ಟ್ಯಾಬ್ ಓಪನ್ ಆಗುತ್ತೆ, ಮೋರ್ ಅಬೌಟ್ ಯುವರ್ ಸೆಲ್ಫ್ ಅಂತೇಳಿ. ಈ ಮೋರ್ ಅಬೌಟ್ ಯುವರ್ ಸೆಲ್ಫ್ನಲ್ಲಿ ಒಂದಷ್ಟು ಕ್ವಶನ್ಗಳನ್ನ ಕೇಳಿರ್ತಾರೆ. ಫ್ಯಾಮಿಲಿ ರಿಲೇಟೆಡಾಗಿ, ನಿಮ್ಮ ರಿಲೇಟೆಡಾಗಿ ಈ ಒಂದು ಸ್ಕಾಲರ್ಶಿಪ್ಪನ್ನು ಹೇಗೆ ಯುಟಿಲೈಸ್ ಮಾಡ್ಕೋತೀರಿ ಮತ್ತು ಫ್ಯಾಮಿಲಿ ಮೆಂಬರ್ಸ್ನಲ್ಲಿ ಅರ್ನರ್ ಯಾರಿದ್ದಾರೆ ಅಂತೇಳಿ ಕೇಳುತ್ತೆ. ನೀವೇನಾದರೂ ಈ ಒಂದು ಸ್ಕಾಲರ್ಶಿಪ್ಪನ್ನು ತೊಗೊಂಡ್ರೆ ಅದನ್ನು ಹೇಗೆ ಯುಟಿಲೈಸ್ ಮಾಡ್ಕೋತೀರಿ, ಏನೇನು ಯೂಸ್ ಮಾಡ್ಕೋತೀರಿ, ಈ ರೀತಿಯಾಗಿ ಕೇಳಿರ್ತಾರೆ. ವೇರ್ ಡಿಡ್ ಯು ನೋ ಅಬೌಟ್ ದಿ ಸ್ಕಾಲರ್ಶಿಪ್ ಅಂತ ಕೇಳುತ್ತೆ. ಸೊ ಸೋಷಿಯಲ್ ಮೀಡಿಯಾ ಅಂತ ಕೊಡಿ. ವಾಟ್ ಆರ್ ಯುವರ್ ಕ್ಯಾರಿಯರ್ ಎಸ್ಪಿರೇಷನ್ ಅಂತ ಕೇಳುತ್ತೆ. ಸೊ ನಿಮ್ಮ ಮುಂದಿನ ಗೋಲ್ ಏನಿದೆ ಅದನ್ನು ಅಲ್ಲಿ ಹಾಕಬೇಕು. ಕೆಲ ಕೊಟ್ಟು ಸೇವ್ ಅಂತ ಕೊಟ್ಟಾದ ತಕ್ಷಣ ಇಲ್ಲಿ ಕೆಳಗೆ ಚೌಕ್ ಬಾಕ್ಸನ್ನು ಕೊಟ್ಟಿದ್ದಾರೆ, ಅವಕ್ಕೆ ಟಿಕ್ ಮಾರ್ಕ್ ಮಾಡಿಕೊಂಡು ಪ್ರಿವ್ಯೂ ಅಂತ ಕೊಟ್ಟರೆ ನಿಮಗೆ ನಿಮ್ಮ ಒಂದು ಕಂಪ್ಲೀಟ್ ಆದ ಪೂರ್ತಿ ಅಪ್ಲಿಕೇಶನ್ ಏನು ಹಾಕಿರ್ತೀನಿ ಅದನ್ನು ಪ್ರಿವ್ಯೂ ಮಾಡುತ್ತೆ. ಸೊ ಅದನ್ನು ನೋಡಿಕೊಂಡು ನೀವು ಕರೆಕ್ಟಾಗಿ ಹಾಕಿದ್ದೀರಲ್ವ ಅಂತ ನೋಡಿಕೊಂಡು ಸಬ್ಮಿಟ್ ಮಾಡಿದರೆ ಮೆರಿಟ್ ಲಿಸ್ಟ್ ಕೂಡ ಬಿಡ್ತಾರೆ. ಸೊ ಮೆರಿಟ್ ಲಿಸ್ಟಲ್ಲಿ ನಿಮ್ಮ ಹೆಸರು ಬಂದರೆ ಗ್ಯಾರಂಟಿಯಾಗಿ ನಿಮಗೂ ಕೂಡ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ಮತ್ತು ಈ ಒಂದು ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.